ಈ ಲೋಗೋ ಇಷ್ಟ ಆಯ್ತಾ? ಮಿಸ್ಟರ್ ಹರೀಶ್, 10 ನಿಮಿಷ ನೀವು ಹೊರಗಡೆ ವೇಟ್ ಮಾಡ್ತೀರಾ? ಸರ್ ಡಿಸಿಷನ್ ನಾನು ನಮ್ಗೆ ಆಮೇಲೆ ಹೇಳ್ತೀನಿ. ಓಕೆ ಮ್ಯಾಮ್. ಇಷ್ಟು ಸಲ ಫೋನ್ ಮಾಡಿದ್ರು ಯಾಕೆ ತಗೋತಾ ಇಲ್ಲ ಇವನು? ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಟ್ಸ್ ಡಿವೈನ್, ಪ್ಯೂರ್ ಮ್ಯಾಜಿಕ್. ಮನಸ್ಸಲ್ಲಿರೋ ಶಾಂತತೆ ಆ ಕಣ್ಣುಗಳಲ್ಲಿ ಕಾಣಿಸ್ತಾ ಇದೆ. ಸೌಂದರ್ಯ ಅಂದರೆ ಇದೇನಾ? ಈ ಕಣ್ಣುಗಳನ್ನ ನೋಡ್ತಾ ಇದ್ರೆ ಹೃದಯ ತಿಳಿ ಆಗ್ತಾ ಇದೆ, ಮನಸ್ಸು ಹಗುರ ಆಗ್ತಾ ಇದೆ. ಮನಸ್ಸಲ್ಲಿ ಏನೇ ತಳಮಳಗಳಿದ್ರು ಎಲ್ಲ ಶಾಂತತೆ ಕಡೆ ಹೋಗ್ತಾ ಇದೆ. ವಾ, ಈ ಕಣ್ಣಲ್ಲಿ ಏನೋ ಒಂದು ಪವರ್ ಇದೆ. ಸರ್ ಸರ್ ಸಾರಿ ಪ್ರಿಯಾ, ಏನು ಹೇಳಿ? ಸರ್ ನೀವು ಆಗ್ಲಿಂದ ಆ ಲೋಗೋದಲ್ಲಿರೋ ಕಣ್ಣಲ್ಲಿ ಮುಳುಗೋಗಿದ್ದೀರಾ ಸರ್. ಅದೇನೋ ಗೊತ್ತಿಲ್ಲ, ಈ ಕಣ್ಣುಗಳು ತುಂಬ ಆಳವಾಗಿದೆ. ಅದರಲ್ಲಿ ನಾನು ಧುಮುಕ್ಬಿಟ್ಟಿದ್ದೆ. ಹೇಳೋಕ್ಕೂ ಕಷ್ಟ ಅನ್ನಿಸ್ತಾ ಇತ್ತು. ಏನೋ ಒಂಥರ ಸ್ಪಿರಿಟ್ ಇದೆ. ಐ ಲೈಕ್ ಇಟ್. ಸರ್ ಫಸ್ಟ್ ಟೈಮ್ ನೀವು ಒಂದು ಕಣ್ಣನ್ನು ಇಷ್ಟು ಗೊಳ್ತಾ ಇದ್ದೀರಾ. ಆ ಕಣ್ಣಲ್ಲಿರೋ ಮಿಂಚು ನಿಮ್ಮ ಕಣ್ಣಲ್ಲಿ ಕಾಣ್ತಾ ಇದೆ ಸರ್. ಎಷ್ಟೋ ಸತಿ ಪ್ರಾಜೆಕ್ಟ್ ಸಕ್ಸಸ್ ಆದಾಗ ನಿಮ್ಮ ಕಣ್ಣಲ್ಲಿ ಖುಷಿ ಕಂಡಿದ್ದೀನಿ. ಎಂಪ್ಲಾಯರ್ಸ್ ದುಃಖದಲ್ಲಿದ್ದಾಗ ನಿಮ್ಮ ಕಣ್ಣಲ್ಲಿ ನೋವು ಕಂಡಿದ್ದೀನಿ. ಆದರೆ ಇದೇ ಫಸ್ಟ್ ಟೈಮ್ ನಿಮ್ಮ ಕಣ್ಣಲ್ಲಿ ಇಂಥ ಡಿವೈನ್ ಫೀಲ್ ಕಾಣ್ತಿರೋದು ಸರ್. ನೋಡೋಕೆ ತುಂಬ ಖುಷಿ ಆಗ್ತಿದೆ. ಇಂಥ ಶುದ್ಧ ಕಲೆಗಳನ್ನ ನೋಡಿದಾಗ ಮನಸ್ಸು ಶುದ್ಧ ಆಗಿ ಮಾತೇ ಹೊರಡಲ್ಲ. ಕಣ್ಣಲ್ಲೇ ಎಲ್ಲ ಭಾವನೆಗಳನ್ನೂ ಹೇಳುತ್ತೆ. ಎನಿವೇ, ನಾನು ಇವಾಗಲೇ ಅಮ್ಮನ ಹೋಗಿ ಮೀಟ್ ಮಾಡಬೇಕು. I'll call you back. ಇಲ್ಲಿ ಆ ಪೆಂಡ್ರೈವ್ ತೊಗೊಂಬನ್ನಿ. ಪಾರು, ಏನಾಯ್ತಮ್ಮ? ಕಣ್ಗೇನಾರ ಬಿತ್ತಾ? ಅಕ್ಕ, ಕಣ್ಣಿಗೇನು ಬಿದ್ದಿಲ್ಲ, ಆದರೆ ಎಡ್ಗಣ್ಣು ಯಾಕೋ ಪಟ್ಪಟ ಅಂತ ಹೊಡ್ಕೋತಾ ಇದೆ. ಹೌದಾ? ಏನಕ್ಕ ನೀವು ಎಡ್ಗಣ್ಣು ಹೊಡ್ಕೋತಿದೆ ಅಂದರೆ ಖುಷಿ ಪಡ್ತಿದ್ದೀರಲ್ಲ? ಅಯ್ಯೋ ಹುಚ್ಚುಡ್ಗಿ, ಇದಕ್ಕೆಲ್ಲ ತಲೆ ಕೆಡ್ಸ್ಕೋತಾರೇನೆ? ಹೆಣ್ಮಕ್ಳಿಗೆ ಎಡಗಣ್ಣು ಅದ್ರಿದ್ರೆ ಅದೃಷ್ಟ ಅಂತಾರೆ. ಏನೋ ಒಳ್ಳೇದಾಗತ್ತೆ ಬಿಡು. ಆದಿ, ಅಮ್ಮ, ಏನಪ್ಪ ಆದಿ, ನಿನ್ನ ಮುಖದಲ್ಲಿ ಏನೋ ಸಾಧನೆ ಮಾಡಿರೋ ಕಳೆ ಇದೆ. ಅದರಲ್ಲೂ ನಿನ್ನ ಕಣ್ಣು ನಕ್ಷತ್ರದ ಹಾಗೆ ಹೊಳಿತಾ ಇದೆ. ಹೌದಾ ಅಮ್ಮ? ಎಸ್ ಆದಿ, ಮಕ್ಕಳ ಮನಸ್ಸಿನಲ್ಲಾಗೋ ಚಿಕ್ಕ ಪುಟ್ಟ ಬದಲಾವಣೆಗಳು ಅವ್ರ ಮುಖದಲ್ಲಿ ಹೆತ್ತವರಿಗೆ ಸೂಕ್ಷ್ಮವಾಗಿ ಕಾಣಿಸ್ಬಿಡುತ್ತೆ. ಹಾಗಾದರೆ ಇವತ್ತು ನನ್ನ ಮನಸ್ಸಲ್ಲಿ ಏನಿದೆ ಹೇಳಿ? ಇವತ್ತು ನನ್ನ ಮಗ ಆದಿ ತುಂಬ ಸಂತೋಷವಾಗಿದ್ದಾನೆ.
ಎಷ್ಟೋ ದಿನ ಆದಮೇಲೆ ಮನಸ್ಸು ನಿರಾಳ ಆದ ಹಾಗೆ ಆಕಾಶದಲ್ಲಿ ತೇಲ್ತಾ ಇದ್ದಾನೆ. ಕರೆಕ್ಟಾ? ಹಂಗೇ ತೇಲ್ತಾ ಇರೋ ಆದಿ, ಈಗ ಇನ್ನೊಂದು ವಿಷಯ ಕೇಳಿದ್ರೆ ಅಷ್ಟಲ್ಲಿ ಹಾರ್ತಾ ಇರ್ತೀಯ. ಏನು ಚಿಕ್ಕಮ್ಮ ಅದು? ಬ್ರೋ, ಆದಿತ್ಯ ಹರ್ಬಲ್ ಪ್ರಾಡಕ್ಟ್ ಲೋಗೋನ ಮಾಮ್ ಫೈನಲ್ ಮಾಡಾಯಿತು. ಓಹ್ ಗುಡ್. ಅಮ್ಮ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ಆಮೇಲೆ ಎಲ್ಲರೂ ಕೂತು ಮಾತಾಡೋಣ. ಅಮ್ಮ, ಸಾರಿ, ನೀವು ಬಂದಿದ್ದು ಗೊತ್ತಾಗಲಿಲ್ಲ. ದಟ್ಸ್ ಆಲ್ ರೈಟ್ ಆದಿ. ಏನೋ ಡೀಪಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಅಮ್ಮ, ಅದು ಹಾಗೇನಿಲ್ಲ ಅಮ್ಮ. ನಾನು ಆಗಲೇ ಹೇಳಿದ್ನಲ್ಲ ಆದಿ, ಮಕ್ಕಳ ಮನಸ್ಸಿನಲ್ಲಿ ಒಂದು ಚಿಕ್ಕ ಬದಲಾವಣೆ ಆದರೂ ನಿಮ್ಮ ಕಣ್ಣುಗಳು ಹೆತ್ತವರಿಗೆ ಸತ್ಯ ಹೇಳಿಬಿಡುತ್ತವೆ. ಮುಖ ಮನಸ್ಸಿನ ಕನ್ನಡಿ ಇದ್ದ ಹಾಗೆ. ನೀನು ಆಫೀಸ್ನಿಂದ ಬಂದಾಗ ನಿನ್ನ ಕಣ್ಣಲ್ಲಿದ್ದ ಹೊಳಪು, ನಿನ್ನ ತುಟಿಲಿದ್ದ ನಗು, ಮುಖದಲ್ಲಿದ್ದ ಮಂದಹಾಸ ಈಗ ಮಾಯ ಆಗೋಗಿದೆ. ಅಮ್ಮ, ನಾನು ಉಸಿರಾಡಿದ್ರೂ ನಿಮಗೆ ಗೊತ್ತಾಗುತ್ತೆ. ಅಂಥದ್ರಲ್ಲಿ ಯಾವುದಾದ್ರೂ ವಿಷಯ ನಿಮ್ಮ ಹತ್ರ ಮುಚ್ಚಿಡೋಕ್ಕಾಗತ್ತಾ? ನಿನ್ನ ಮನಸ್ಸನ್ನು ಕೊರಿತಿರೋ ವಿಷಯ ಏನು ಅಂತ ಹೇಳು ಆದಿ. ಅಮ್ಮ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಮಾತು ಹೇಳ್ತೀನಿ. ನೀವು ಓಕೆ ಮಾಡಿರೋ ಲೋಗೋನ ನಾನು ನೋಡೋದು ಇಲ್ಲ. ಯಾಕೆ ಅಂದರೆ ಅದು ಪರ್ಫೆಕ್ಟಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ನೀವು ಓಕೆ ಮಾಡಿರೋ ಲೋಗೋನೇ ಫೈನಲ್ ಮಾಡೋಣ. ಆದರೆ ನಾನೊಂದು ಆಪ್ಷನ್ ಚೂಸ್ ಮಾಡಿದ್ದೀನಿ, ನೀವು ಅದನ್ನು ನೋಡೋಕ್ಕಾಗುತ್ತಾ ಅಮ್ಮ? ನಿಮ್ಗಿಷ್ಟ ಇಲ್ಲ ಅಂದರೆ ಬೇಡಮ್ಮ. ಆದಿ, ನಿನ್ನ ಮಾತಿಗೆ ನಾನು ಯಾವತ್ತಾದರೂ ಇಲ್ಲ ಅಂದಿದ್ದೀನ ಮಗನೇ. ನಮ್ಮ ಆದಿ ಏನಾದರೂ ಹೇಳ್ತಾನೆ ಅಂದರೆ ಅದಕ್ಕೆ ಒಂದು ಬಲವಾದ ಕಾರಣ ಇದ್ದೇ ಇದೆ ಅಂತ ಅರ್ಥ. ಇಷ್ಟು ಚಿಕ್ಕ ವಿಷಯನ ನನ್ನ ಹತ್ರ ಹೇಳೋದಕ್ಕೆ ಇಷ್ಟೊಂದು ಹೆಸಿಟೇಷನ್ನ? ಹುಚ್ಚು ಹುಡುಗ. ಅದು ಯಾವುದು ತೋರಿಸು, ನಾನು ಖಂಡಿತ ನೋಡ್ತೀನಿ. ಥ್ಯಾಂಕ್ಸ್ ಮಾ. ಪಾರ್ವತಿ, ಜಯಕ್ಕ, ಬೇಗ ಜ್ಯೂಸ್ ರೆಡಿ ಮಾಡಿಕೊಂಡು ಹೋಮ್ ಥಿಯೇಟರ್ ಹತ್ರ ಬಾ. ಏನು ವಿಷಯ ಜಯಕ್ಕ? ಎಲ್ಲ ಸಿನಿಮಾ ನೋಡ್ತಾ ಇದ್ದಾರಾ? ಯಾವ ಸಿನಿಮಾ? ಯಾರು ಹೀರೋ? ಸಿನಿಮಾ ಏನಿಲ್ಲ ಪಾರು, ಇವತ್ತು ನಮ್ಮ ಹರ್ಬಲ್ ಪ್ರಾಡಕ್ಟ್ಸ್ ಲೋಗೋ ಡಿಸ್ಕಷನ್ ನಡೀತಾ ಇದೆ. ಅದಕ್ಕೆ ಎಲ್ಲರೂ ಹೋಮ್ ಥಿಯೇಟರ್ ಹತ್ರ ಸೇರ್ಕೊಂಡಿದ್ದಾರೆ. ಲೋಗೋನಾ? ಲೋಗೋ ಅಂದರೆ? ಈಗ ನಮ್ಮ ಹರ್ಬಲ್ ಪ್ರಾಡಕ್ಟ್ಸ್ ಬರುತ್ತಲ್ವಾ, ಅದ್ರ ಮೇಲೆ ನಮ್ಮ ಕಂಪನಿನ ಗುರುತಿಸೋದಕ್ಕೆ ಅಂತ ಒಂದು ಚಿತ್ರ ಬರುತ್ತೆ, ಅದನ್ನು ಲೋಗೋ ಅಂತಾರೆ. ಅಷ್ಟೇನಾ? ಏನು ಪಾರ್ವತಿ, ಅಷ್ಟೇನಾ ಅಂತ ಇಷ್ಟು ಸುಲಭವಾಗಿ ಹೇಳ್ತಾ ಇದೆಯಾ? ಲೋಗೋ ಡಿಸೈನ್ ಮಾಡೋದು ಅಂದರೆ ಅಷ್ಟೊಂದು ಸುಲಭ ಅನ್ಕೊಂಬಿಟ್ಟಿದ್ಯಾ? ಅಕ್ಕ, ಚಿತ್ರ ಅಂತ ಹೇಳ್ತೀರಾ, ಅದಕ್ಕೆ ಯಾರಾದರೂ ಇಷ್ಟು ತಲೆ ಕೆಡ್ಸ್ಕೋತಾರಾ? ಕೇಳಿದ್ರೆ ನಾನೇ ಚಕ ಅಂತ ಬಿಡಿಸ್ಕೊಡ್ತಿದ್ನಪ್ಪ. ಪಾರ್ವತಿ, ಲೋಗೋ ಚಿತ್ರ ಎಲ್ಲ ಬಿಡಿಸೋದು ನಿನಗೆ ಹೇಗೆ ಗೊತ್ತು? ಮೆಹಂದಿ ಹಾಕ್ಬೇಕಾದ್ರೆ ಹೇಗೆ ಚಿತ್ರ ಬಿಡಿಸಿದ್ದೆ ಅಂತ ನೀವು ನೋಡಿದ್ರಿ ಅಲ್ವಾ, ಹಾಗೆ ಈ ಚಿತ್ರನೂ ಬಿಡಿಸ್ತಿದ್ನಪ್ಪ. ಆಹಾ, ಜಾಣೆ. ನಿನ್ನ ಕೈಗೆ ಹಾಕೋ ಮೆಹಂದಿ ದೇಹಕ್ಕೆ ಸಿಂಗಾರ ಅಷ್ಟೇ, ಆದರೆ ಇದು ಪ್ರಾಡಕ್ಟ್ಸ್ ಲೋಗೋ.
ಅಷ್ಟು ಜನಗಳನ್ನ ಸೆಳೆಯೋವಂಥ ಶಕ್ತಿ ಇರಬೇಕು. ನಿನ್ಗಿದೆಲ್ಲ ಗೊತ್ತಾಗಲ್ಲ. ಜ್ಯೂಸ್ ರೆಡಿ ಮಾಡಿಕೊಂಡು ತೊಗೊಂಡು ಬಾ ಬೇಗ. ಸರಿ ಅಕ್ಕ. ಲೇ ಪಾರ್ವತಿ, ಇದೇನ್ ಲಕ್ಷ್ಮಿ ಟೆಂಟು? ಇಲ್ಲಿ ಶಿವಣ್ಣಂದು ರಾಧಿಕಂದು ಅಣ್ಣ ತಂಗಿ ಸಿನಿಮಾ ತೋರಿಸ್ತಾ ಇದೀವಿ, ನಿಂತಿರೋದ್ ನೋಡು. ಎಲ್ಲ ಕೆಲ್ಸ ಬುಕ್ಸೆ ಬಿಟ್ಬಿಟ್ಟು ನಿಂತು ಬಿಡ್ತೀಯಲ್ಲ. ಮೇಡಮ್. ಏನೇ ಮೇಡಮ್, ಜ್ಯೂಸ್ ಕೊಡಕ್ ಬಂದಿದ್ಯಾ ತಾನೆ? ಕೊಟ್ಟು ರೈಟ್ ಹೇಳ್ತಾ ಇರೋ. ಬ್ರೋ ಆನ್ ಮಾಡ್ಲಾ? ಬ್ಯೂಟಿಫುಲ್. Akila, it's so beautiful and natural. I'm impressed. ಆದಿ ಅಮ್ಮ, ಮಗನೇ, ಇದನ್ನೇ ನಾನು ಎದುರು ನೋಡ್ತಾ ಇದ್ದಿದ್ದು. ನಮ್ಮ ಬ್ರ್ಯಾಂಡನ್ನು ರೆಪ್ರೆಸೆಂಟ್ ಮಾಡೋ ಪೂರ್ತಿ ಶಕ್ತಿ ಈ ಲೋಗೋಕ್ಕಿದೆ. ಬಾ ಇವೇನ್ ಕಣ್ಗಳು, ಇಲ್ಲ ತಾವರೆ ಹೂಗಳು. ಆದಿತ್ಯ, ಸಖತ್ತಾಗಿದೆ ಕಣಪ್ಪ. ಈ ಕಣ್ಗಳನ್ನ ನೋಡ್ತಿದ್ರೆ ನಮ್ಗೆ ಹಳೇ ಸಂಬಂಧ ಏನೋ ಇದೆಯೇನೋ ಅನಿಸ್ತಿದೆ ಈ ಕಣ್ಣಿಗೂ ನಮಗೂ. ಮೇಡಮ್ ಜ್ಯೂಸ್. ಇದೇನಿದು? ಆ ಕಣ್ಣು ಈ ಕಣ್ಣು ನನ್ನ ಕಣ್ಣಿಗೆ ಮಣ್ಣು ಎರಚ್ತಾ ಇದೆಯಲ್ಲ. ಮೇಡಮ್ ಜ್ಯೂಸ್. ಲೇ ಪಾರು, ನಾವೆಲ್ಲ ಇಲ್ಲಿ ನಮ್ಮ ಪ್ರಾಜೆಕ್ಟ್ನ ನ್ಯೂ ಲೋಗೋ ನೋಡ್ಬಿಟ್ಟು ಖುಷಿಯಾಗಿದ್ದೀವಿ. ನೀನು ಮೇಡಮ್ ಜ್ಯೂಸ್ ಅಂತ ಕಣ್ ಬಿಟ್ಕೊಂಡು ಇಲ್ಲೇನೆ ಮಾಡ್ತಾ ಇದೀಯಾ? ಜ್ಯೂಸ್ ಕೊಟ್ಟಾಯ್ತು ತಾನೆ, ಮೊದ್ಲಿಲಿಂದ ಜಾಗ ಖಾಲಿ ಮಾಡು. ಅಪ್ಪಿ ತಪ್ಪಿ ನಿನ್ನ ಕಣ್ಣು ಆ ಕಡೆ ಹೋಗ್ಬಾರ್ದು. ನೀನೇನಾದರೂ ಕಣ್ಣು ಹಾಕಿದ್ಯೋ ಈ ಪ್ರಾಜೆಕ್ಟ್ ಗೋವಿಂದ. ಹೋಗು, ಆ ಕಡೆ ಈ ಕಡೆ ಕಣ್ಣು ಹಾಕ್ಬಾರ್ದು. ಕಣ್ಣು ಗುಡ್ಡೆ ಕಿತ್ತು ಬಿಡ್ತೀನಿ. ಹೋಗೆ ಇಲ್ಲಿಂದ. ಆದಿ, ನಾನು ಇದಕ್ಕೆ ಮುಂಚೆ ನೋಡಿದ ಲೋಗೋಗಳಲ್ಲಿ ಯಾವುದರಲ್ಲೂ ಜೀವಂತಿಕೆನೇ ಇರಲಿಲ್ಲ. ಒಂದು ಲೋಗೋ ಅಂದರೆ ಬ್ರ್ಯಾಂಡಿನ ಭಾವನೆಯನ್ನು ತೋರಿಸ್ಬೇಕು. ನಮ್ಮ ಬ್ರ್ಯಾಂಡಿನ ಭಾವನೆಯನ್ನು ತೋರಿಸೋ ಶಕ್ತಿ ಈ ಕಣ್ಣುಗಳಲ್ಲಿ ಇದೆ. ನಾನು ಇದುವರೆಗೂ ನೋಡಿದ ಲೋಗೋಗಳಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಇದೆ. ಥ್ಯಾಂಕ್ಸ್ ಮಾ. ನಮ್ಮ ಪ್ರಾಡಕ್ಟೇ ದಿ ಬೆಸ್ಟ್ ಅಂತ ನಮಗೆ ಗೊತ್ತಿರುತ್ತೆ. ಅದರ ಕ್ವಾಲಿಟಿ, ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ ಜನ ಮೆಚ್ಕೋಬೇಕು. ಪ್ರಾಡಕ್ಟ್ ಅವ್ರ ಕೈಗೆ ತಲುಪಿ ಮಾರ್ಕೆಟ್ನಲ್ಲಿ ಇರೋದ್ರಲ್ಲೆಲ್ಲ ಇದೇ ಬೆಸ್ಟ್ ಅಂತ ಅನ್ನಿಸ್ಕೋಬೇಕು ಅಂತಂದರೆ ಮೊದಲು ಜನರ ಗಮನ
ನಮ್ಮ ಪ್ರಾಡಕ್ಟಿನ ಮೇಲೆ ಬೀಳಬೇಕು. ಹಾಗಾಗಬೇಕು ಅಂತಂದರೆ ಲೋಗೋ ಮತ್ತು ಪ್ಯಾಕಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಅದನ್ನು ಅಚೀವ್ ಮಾಡಿಬಿಟ್ವಿ ಅಂತಂದರೆ ಅರ್ಧಕ್ಕರ್ಧ ಗೆದ್ದ ಹಾಗೇನೆ. ಫಸ್ಟ್ ಇಂಪ್ರೆಷನ್ ಈಸ್ ದಿ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಅಂಥ ಒಂದು ಬೆಸ್ಟ್ ಇಂಪ್ರೆಷನನ್ನು, ದೀರ್ಘಕಾಲ ಉಳಿಯುವಂಥ ಇಂಪ್ರೆಷನನ್ನು ನಮ್ಮ ಲೋಗೋ ಕ್ರಿಯೇಟ್ ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಹಿಯರ್ ಐ ಡಿಕ್ಲೇರ್, ಇದೇ ನಮ್ಮ ಲೋಗೋ. ಆದಿತ್ಯ, ಈ ಲೋಗೋ ಮಾಡಿದವ್ರಿಗೆ ಏನಾದರೂ ಸಲ್ಲೇ ಬೇಕಲ್ಲ? ಎಸ್ ಆದಿ, ಈ ಲೋಗೋ ಡಿಸೈನರ್ಗೆ ನಮ್ಮ ವಿಷಸ್ಸನ್ನು ತಿಳಿಸು. ಅವ್ರಿಗೆ ಸಲ್ಲಬೇಕಾದದಕ್ಕೆ ವ್ಯವಸ್ಥೆ ಮಾಡ್ಕೊ. ನಾಳೆ ಅವ್ರನ್ನ ಮನೆಗೆ ಕರಿ, ಬ್ರೇಕ್ಫಾಸ್ಟ್ಗೆ ಬರಲಿ. ಓಕೆ ಮಾ, ಐ ಆಮ್ ಗ್ಲಾಡ್ ಯು ಲೈಕ್ ಇಟ್. ಆದಿ, ನಿನ್ನ ಸೆಲೆಕ್ಷನ್ನು ಅಂದಮೇಲೆ ದೆರ್ ಇಸ್ ನೋ ಸೆಕೆಂಡ್ ಥಾಟ್. ದಿಸ್ ಚಾಯ್ಸ್ ಇಸ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಟು ಯು. ದೊಡ್ಡಯಜಮಾನ್ರೆ, ಪಾರ್ವತಿ, ಈ ಕಣ್ಗಳು ಕೂಡ ಥೇಟ್ ನಿನ್ನ ಕಣ್ಗಳ ಥರನೇ ಇದೆ.